ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಆಕಾಶ್ ಜರ್ಮನಿಯಿಂದ ಮಾತಾಡ್ತಿರೋದು. ಹಿಂದಿನ ವಿಡಿಯೋದಾಗ ಜರ್ಮನಿಯಲ್ಲಿ ನರ್ಸಸ್ಸಿಗೆ ಎಷ್ಟು ಸ್ಯಾಲ್ರಿ ಸಿಗುತ್ತಂತಪ್ಪ ಹೇಳ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಾಗ ನಿಮ್ಗೆ ಇಲ್ಲಿ ಎಕ್ಸ್ಪೆಂಡಿಚರ್ ಎಷ್ಟಾಗುತ್ತಂತಪ್ಪ ಹೇಳ್ಕೊಡ್ತೀನಿ. ಅಂದರೆ ಇದರ ರೆಂಟ್ ಆಗಿರ್ಬೋದು, ತಿಂಗಳಿಗೆ ಊಟಕ್ಕೆ ಖರ್ಚಾಗಿರ್ಬೋದು ಮತ್ತು ಬೇರೆ ಬೇರೆ. ಅಂದರೆ ಮೊದಲಿಗೆ ರೆಂಟ್. ನೀವು ಜರ್ಮನಿಯಲ್ಲಿ ಯಾವ್ಯಾವ ಮೂಲೆಯಲ್ಲಿ ಹೋಗ್ರಿ ಮಿನಿಮಮ್ 300 ಯೂರೋಸ್ ರೆಂಟ್ ಇರುತ್ತೆ. ಅಂದರೆ ಎಷ್ಟೇ ಸಣ್ಣ ಹಳ್ಳಿಗೆ ಹೋದರೂ ಮಿನಿಮಮ್ 300 ಯೂರೋ ಇರುತ್ತೆ. ಸ್ವಲ್ಪ ದೊಡ್ಡ ಸಿಟಿಗೆ ಹೋದ್ರೆ 500 ಯೂರೋಸ್ ಇರುತ್ತೆ. ಮತ್ತು ಇನ್ನೂ ಫುಲ್ ಫೇಮಸ್ ಇರೋ ಸಿಟಿಗೆ ಹೋದ್ರೆ ಅಲ್ಲಿ 700 to 800 ಯೂರೋ ಮಂತ್ಲಿ ಇರುತ್ತೆ. ಅಂದರೆ ಇಂಡಿಯನ್ ಕರೆನ್ಸಿಲಿ ಹೇಳ್ಬೇಕಂದ್ರೆ 72,000 ಮಂತ್ಲಿ ರೂಮ್ ರೆಂಟ್ ಇರುತ್ತೆ ದೊಡ್ಡ ದೊಡ್ಡ ಸಿಟಿಯಲ್ಲಿ. ಹಳ್ಳಿಯಲ್ಲಾದರೆ 30,000 ರೂಮ್ ರೆಂಟ್ ಇರುತ್ತೆ. ಮತ್ತು ತಿಂಗಳಿಗೆ ಊಟದ ಖರ್ಚು ಎಷ್ಟಾಗುತ್ತಪ್ಪ ಅಂದ್ರೆ 20,000 to 30,000 ತಿಂಗಳಿಗೆ ಊಟಕ್ಕೆ ಖರ್ಚಾಗುತ್ತೆ. ಅಂದರೆ 200 ಯೂರೋಸ್ to 300 ಯೂರೋಸ್ ಖರ್ಚಾಗುತ್ತೆ. ಮ್ಯಾಕ್ಸಿಮಮ್ ಅಂದ್ರೂ 200 ಯೂರೋಸ್ ಖರ್ಚಾಗುತ್ತೆ. ನೀವು ಎಲ್ಲೋ ಹೊರಗೆ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡ್ತೀರಪ್ಪ ಅಂದ್ರೆ ಅವಾಗ ಅಲ್ಲಿ 300 ಯೂರೋಸ್ ತನಕ ಖರ್ಚು ಬರುತ್ತೆ. ಆಮೇಲೆ ಇದು ಬಿಟ್ಟು ಮತ್ತೇನು ಖರ್ಚು ಬರುತ್ತಪ್ಪ ಅಂದ್ರೆ ಡ್ಯಾಶ್ಲ್ಯಾಂಡ್ ಟಿಕೆಟಿಗೆ 53 ಯೂರೋಸ್ ಮತ್ತು ರಿಚಾರ್ಜಿಗೆ 20 to 30 ಯೂರೋಸ್ ಖರ್ಚು ಬರ್ತದೆ. ಇಷ್ಟೆಲ್ಲ ಖರ್ಚು ತೆಗೆದ್ರ ಮೇಲೆ ನಮ್ಮ ಕಡೆ ಎಷ್ಟು ಸೇವ್ ಆಗುತ್ತಪ್ಪ ಅಂದ್ರೆ 1 lakh to 1,30,000 ನಾವು ಮಂತ್ಲಿ ಸೇವ್ ಮಾಡ್ಬೋದು. 1 lakh to 1,30,000 ಇದು ಆ್ಯಸ್ ಎ ಅಸಿಸ್ಟೆಂಟ್ ನರ್ಸ್ ಕೆಲಸ ಮಾಡುವಾಗ ಎಷ್ಟು ಸೇವ್ ಆಗುತ್ತೆ. ನೀವು ಆ್ಯಸ್ ಎ ರಿಜಿಸ್ಟರ್ ನರ್ಸ್ ಕೆಲಸ ಮಾಡ್ತಿರಲ್ಲ ಅವಾಗ ಸ್ಯಾಲ್ರಿ ಇನ್ನೂ ಜಾಸ್ತಿ ಆಗುತ್ತೆ. ಅವಾಗ ನೀವು ಇನ್ನೂ ಎಷ್ಟು ಸೇವ್ ಮಾಡ್ಬೋದಪ್ಪ ಅಂದ್ರೆ 1,80,000 to 2 lakh ಮಂತ್ಲಿ ಸೇವ್ ಮಾಡ್ಬೋದು. ಇದೇ ರೀತಿ ಇನ್ಫಾರ್ಮೇಷನ್ಗಾಗಿ ನನ್ನ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಮಸ್ಕಾರ.